Good morning, students. In the last class, we are discussing about parallelograms, especially theorems on parallelograms and some important problems related to parallelogram. In this class, we are discussing about another important theorem is the midpoint theorem. Therefore, this theorem is very important for the examination. ಲಾಸ್ಟ್ ಟೈಮ್ ಫಸ್ಟ್ ಸೆಮಿಸ್ಟರ್ ಎಕ್ಸಾಮಿನೇಷನಲ್ಲಿ 5 ಮಾರ್ಕ್ಸ್ಗೆ ಈ ಕ್ವಶನನ್ನು ಕೇಳಿದರು. ಹಾಗಾಗಿ ಇಂಪಾರ್ಟೆಂಟ್ ಥಿಯರಮ್ಮು ಅದನ್ನೆಲ್ಲರೂ ಕೂಡ ಕ್ಲೀನಾಗಿ ಕಲಿತಾ ಹೋಗಬೇಕು. Therefore, the midpoint theorem states that the line segment joining the midpoints of two sides of a triangle is parallel to third side. ಒಂದು ತ್ರಿಭುಜದ ಎರಡು ಬಾಹುಗಳ ಮಧ್ಯ ಬಿಂದುಗಳನ್ನು ಸೇರಿಸುವಂಥ ರೇಖೆ ಮೂರನೇ ಬಾಹುಗೆ ಸಮಾಂತರವಾಗಿರುತ್ತೆ ಅಂತೇಳಿ ಹೇಳ್ತಾ ಹೋಗ್ತೀವಿ. ಅಂದರೆ ಏನಪ್ಪ ಅಂದರೆ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಮಿಡ್ ಪಾಯಿಂಟ್ಸ್ ಆಫ್ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಈಸ್ ಪ್ಯಾರಲಲ್ ಟು ದ ಥರ್ಡ್ ಸೈಡ್ ಅಂತ ಹೇಳ್ತಾ ಹೋಗ್ತೀವಿ. ಅದು ಕಾನ್ವರ್ಸ್ ಹೇಳೋದಾದರೆ ದ ಲೈನ್ ಡ್ರಾನ್ ಥ್ರೂ ದ ಮಿಡ್ ಪಾಯಿಂಟ್ಸ್ ಆಫ್ ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ ಪ್ಯಾರಲಲ್ ಟು ಅನದರ್ ಸೈಡ್ ಬೈಸೆಕ್ಟ್ ದ ಥರ್ಡ್ ಸೈಡ್. ಒಂದು ಸೈಡ್ನ ಮಿಡ್ ಪಾಯಿಂಟಿಂದ ಲೈನ್ ಡ್ರಾ ಮಾಡಿದಾಗ ಎರಡನೇ ಸೈಡಿಗೆ ಪ್ಯಾರಲಲ್ ಆಗಿರೋ ಇರೋ ಹಾಗೆ ಲೈನ್ ಡ್ರಾ ಮಾಡ್ತಾ ಹೋದರೆ ಆ ಲೈನನ್ನು ನಾವು ತಪ್ಪಂದರೆ ಥರ್ಡ್ ಸೈಡನ್ನು ಮೂರನೇ ಸೈಡ್ಸನ್ನು ಬೈಸೆಕ್ಟ್ ಮಾಡುತ್ತೆ, ಅಂದರೆ ಎರಡು ಪಾರ್ಟಾಗಿ ಡಿವೈಡ್ ಮಾಡುತ್ತೆ ಅಂತೇಳಿ ಹೇಳ್ತಾ ಹೋಗುತ್ತೆ. ದಟ್ ಈಸ್ ಕಾನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್. ನೋಡಿ ಇನ್ನೊಂದ್ಸರಿ ನೋಡೋದಾದರೆ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಮಿಡ್ ಪಾಯಿಂಟ್ಸ್ ಆಫ್ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಈಸ್ ಪ್ಯಾರಲಲ್ ಟು ದ ಥರ್ಡ್ ಸೈಡ್. ಫಾರ್ ಎಕ್ಸಾಂಪಲ್, ಈಗ ಎ ಬಿ ಸಿ ಈಸ್ ಎ ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡಿರಿ. ಎ ಬಿ ಸಿ ಟ್ರಯಾಂಗಲಲ್ಲಿ ಇ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ ಆ್ಯಂಡ್ ಎಫ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ. ಅಂದರೆ ಟೂ ಸೈಡ್ಸ್ನ ಮಿಡ್ ಪಾಯಿಂಟ್ಗಳನ್ನು ಜಾಯ್ನ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಇ ಎಫ್ ಅನ್ನೋ ಒಂದು ಲೈನ್ ಸೆಗ್ಮೆಂಟ್ ಸಿಗುತ್ತೆ. ಈ ಇ ಎಫ್ ಲೈನ್ ಸೆಗ್ಮೆಂಟ್ ಏನಾಗಿರುತ್ತಪ್ಪ ಅಂದರೆ ಥರ್ಡ್ ಸೈಡಿಗೆ ಅಂದರೆ ಬಿ ಸಿಗೆ ಪ್ಯಾರಲಲ್ ಆಗಿರುತ್ತೆ ಅನ್ನೋದು ಥಿಯರಮ್ ಹೇಳತಕ್ಕಂಥದ್ದು. ಆ್ಯಂಡ್ ಆಲ್ಸೋ ಹಾಫ್ ಆಫ್ ಇಟ್ ಅಂದರೆ ಇ ಎಫ್ ಈಸ್ ಹಾಫ್ ಆಫ್ ಬಿ ಸಿ ಅರ್ಧದಷ್ಟು ಇ ಎಫ್ ಇರುತ್ತೆ ಅಂತೇಳಿ ಕೂಡ ಹೇಳ್ತಾ ಹೋಗ್ತೀವಿ. ದಿಸ್ ಈಸ್ ದ ಥಿಯರಮ್, ಮಿಡ್ ಪಾಯಿಂಟ್ ಥಿಯರಮ್. 5 ಮಾರ್ಕ್ಸಿಗೆ ಕೇಳಿದರೆ ಸ್ಟೇಟ್ ಆ್ಯಂಡ್ ಪ್ರೂವ್ ಮಿಡ್ ಪಾಯಿಂಟ್ ಥಿಯರಮ್ ಅಂತ ಕೇಳ್ತಾರೆ. ಅವ ಸ್ಟೇಟ್ಮೆಂಟು ಕೂಡ ಬರೀಬೇಕಾಗುತ್ತೆ, ಪ್ರೂಫು ಕೂಡ ಮಾಡಬೇಕಾಗುತ್ತೆ. ಫಸ್ಟು ಡಯಾಗ್ರಾಮ್ ಬರೀಬೇಕು. ಈ ರೀತಿ ಎ ಬಿ ಸಿ ಟ್ರಯಾಂಗಲ್ ಬರೀಬೇಕು. ಇ ಆ್ಯಂಡ್ ಎಫ್ ಮಿಡ್ ಪಾಯಿಂಟ್ಸ್ ಡ್ರಾ ಮಾಡಿಕೊಂಡು ಇ ಎಫ್ ಲೈನ್ ಡ್ರಾ ಮಾಡಬೇಕು. ನೆಕ್ಸ್ಟ್ ಇದು ಕನ್ಸ್ಟ್ರಕ್ಷನ್ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಗಿವನ್ ಬರ್ಕೊಳ್ರಿ ಎ ಬಿ ಸಿ ಈಸ್ ಎ ಟ್ರಯಾಂಗಲ್. ಇಲ್ಲಿ ಡಿ ಅನ್ನು ಬರ್ಕೋಬಾರ್ದು, ಎ ಬಿ ಸಿ ಅಂತ ಮಾತ್ರ ಬರೀಬೇಕು, ಡಿ ಕ್ಯಾನ್ಸಲ್ ಮಾಡಬೇಕು. ಎ ಬಿ ಸಿ ಈಸ್ ಎ ಟ್ರಯಾಂಗಲ್ ವೇರ್ ಇ ಆ್ಯಂಡ್ ಎಫ್ ಆರ್ ದ ಮಿಡ್ ಪಾಯಿಂಟ್ಸ್ ಆಫ್ ಎ ಬಿ ಆ್ಯಂಡ್ ಎ ಸಿ ರೆಸ್ಪೆಕ್ಟಿವ್ಲಿ. ಗಿವನ್ ಬರ್ಕೊಳ್ತೀರಾ. ನೆಕ್ಸ್ಟ್ ಟು ಪ್ರೂವ್ ಏನಂತ ಪ್ರೂವ್ ಮಾಡಬೇಕು, ಇ ಎಫ್ ಈಸ್ ಪ್ಯಾರಲಲ್ ಟು ಬಿ ಸಿ, ಇ ಎಫ್ ಪ್ಯಾರಲಲ್ ಟು ಬಿ ಸಿ ಅಂತೇಳಿ ಪ್ರೂವ್ ಮಾಡ್ತಾ ಹೋಗ್ತೀರಾ. ಕನ್ಸ್ಟ್ರಕ್ಷನ್ ಥ್ರೂ ಸಿ ಡ್ರಾ ಎ ಲೈನ್ ಸೆಗ್ಮೆಂಟ್ ಪ್ಯಾರಲಲ್ ಟು ಎ ಬಿ. ಸಿ ಪಾಯಿಂಟ್ ಮುಖಾಂತರ ಎ ಬಿಗೆ ಪ್ಯಾರಲಲ್ ಆಗಿ ಲೈನನ್ನು ಡ್ರಾ ಮಾಡ್ತಾ ಹೋಗ್ಬೇಕು. ಅಂದರೆ ಸಿ ಡಿ ಪ್ಯಾರಲಲ್ ಟು ಎ ಬಿ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಎಕ್ಸ್ಟೆಂಡ್ ಇ ಎಫ್ ಟು ಮೀಟ್ ಡಿ ಟು ಮೀಟ್ ದ ಲೈನ್ ಅಟ್ ಡಿ. ಇ ಎಫ್ ಲೈನನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗಬೇಕು, ಅಲ್ಲಿವರೆಗೆ ಡಿವರೆಗೂ ಎಕ್ಸ್ಟೆಂಡ್ ಮಾಡ್ತಾ ಹೋಗಬೇಕು. ದಿಸ್ ಈಸ್ ಕನ್ಸ್ಟ್ರಕ್ಷನ್. ಪ್ರೂಫ್ ಏನು ಪ್ರೂಫು, ಸಿನ್ಸ್ ಎ ಬಿ ಪ್ಯಾರಲಲ್ ಟು ಸಿ ಡಿ. ಕನ್ಸ್ಟ್ರಕ್ಷನ್ ಪ್ರಕಾರ ಏನಾಯ್ತು, ಈಗ ಎ ಬಿಗೆ ಸಿ ಡಿ ಪ್ಯಾರಲಲ್ ಆಗಿದೆಯಾ. ಆ್ಯಂಡ್ ಇ ಡಿ ಈಸ್ ಎ ಟ್ರಾನ್ಸ್ವರ್ಸಲ್ ಆಗುತ್ತೆ. ಈಗ ಎ ಬಿ ಪ್ಯಾರಲಲ್ ಟು ಸಿ ಡಿ, ಇ ಡಿ ಈಸ್ ಎ ಟ್ರಾನ್ಸ್ವರ್ಸಲ್ ವಿತ್ ಟ್ರಾನ್ಸ್ವರ್ಸಲ್ ಇ ಡಿ. ದೇರ್ಫೋರ್ ಆ್ಯಂಗಲ್ ಎ ಇ ಎಫ್ಗೆ ಆ್ಯಂಗಲ್ ಸಿ ಡಿ ಎಫ್ ಈಕ್ವಲ್ ಆಗಿರುತ್ತೆ, ಬಿಕಾಸ್ ಆಲ್ಟರ್ನೇಟ್ ಆ್ಯಂಗಲ್. ಇಲ್ಲಿ ಏನು ಮಾರ್ಕ್ ಮಾಡಿದೀವಲ್ಲ, ಎರಡು ಆಲ್ಟರ್ನೇಟ್ ಆ್ಯಂಗಲ್ಸ್ ಏನಾಗ್ತಾ ಹೋಗ್ತವೆ, ಈಕ್ವಲ್ ಆಗುತ್ತೆ, ಬಿಕಾಸ್ ಎ ಬಿ ಪ್ಯಾರಲಲ್ ಟು ಸಿ ಡಿ. ದೇರ್ಫೋರ್ ಇನ್ ಟ್ರಯಾಂಗಲ್ ಎ ಇ ಎಫ್, ಈ ಟ್ರಯಾಂಗಲ್ ಎರಡು ಟ್ರಯಾಂಗಲ್ ಕನ್ಸಿಡರ್ ಮಾಡಿರಿ. ಎ ಇ ಎಫ್ ಟ್ರಯಾಂಗಲ್ ಎ ಇ ಎಫ್ ಆ್ಯಂಡ್ ಟ್ರಯಾಂಗಲ್ ಸಿ ಡಿ ಎಫ್. ಅದರಲ್ಲಿ ಎ ಇ ಎಫ್ ಈಸ್ ಈಕ್ವಲ್ ಟು ಸಿ ಡಿ ಎಫ್ ಆಲ್ಟರ್ನೇಟ್ ಆ್ಯಂಗಲ್ಸ್ ಈಕ್ವಲ್ 1 ಆಯಿತು. ನೆಕ್ಸ್ಟ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಬರುತ್ತೆ ನೋಡಿ, ಎ ಎಫ್ ಇ ಈಸ್ ಈಕ್ವಲ್ ಟು ಸಿ ಎಫ್ ಡಿ ಅಂತೇಳಿ ವರ್ಟಿಕಲ್ ಆಪೋಸಿಟ್ ಆ್ಯಂಗಲ್ಸ್ ಈಕ್ವಲ್. ಜೊತೆಗೆ ಎ ಎಫ್ ಈಸ್ ಈಕ್ವಲ್ ಟು ಸಿ ಎಫ್, ಬಿಕಾಸ್ ಎಫ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ ಆಗಿರೋದ್ರಿಂದ ಎ ಎಫ್ ಈಸ್ ಈಕ್ವಲ್ ಟು ಸಿ ಎಫ್ ಅಂತ ಬರ್ಕೋಬೋದು. ದೆನ್ ಆ್ಯಂಗಲ್ ಸೈಡ್ ಕಾಂಗ್ರೆನ್ಸ್ ರೂಲ್ ಪ್ರಕಾರ ಟ್ರಯಾಂಗಲ್ ಎ ಇ ಎಫ್ ಕಾಂಗ್ರೆನ್ಸ್ ಟ್ರಯಾಂಗಲ್ ಸಿ ಡಿ ಎಫ್ ಬೈ ಎ ಎಸ್ ರೂಲ್ ಪ್ರಕಾರ ಇವೆರಡು ಏನಾಗ್ತಾ ಹೋಗ್ತವೆ, ಈಗ ಕಾಂಗ್ರೆನ್ಸ್ ಆಗ್ತಾ ಹೋಗುತ್ತೆ. ಫಾರ್ ದೀಸ್ ಟು ಟ್ರಯಾಂಗಲ್ಸ್ ಆರ್ ಕಾಂಗ್ರೆನ್ಸ್, ದೆನ್ ಸಿ ಪಿ ಸಿ ಟಿ ಪ್ರಕಾರ ಇ ಎ ಇಸ್ ಈಕ್ವಲ್ ಟು ಡಿ ಸಿ ಅಂತ ಬರ್ಕೋಬೋದಾ. ಇ ಎಗೆ ಡಿ ಸಿ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಇ ಎ ಇಸ್ ಈಕ್ವಲ್ ಟು ಡಿ ಸಿ ಅಂತ ಗೊತ್ತಾಯಿತು. So EA is equal to DC, but EA is equal to EB because E is the midpoint of AB. E is the midpoint of AB A ಆಗಿರೋದ್ರಿಂದ EA ಎಷ್ಟಿರುತ್ತೋ EB ಕೂಡ ಅಷ್ಟೇ ಇರುತ್ತೆ ತಾನೆ. ಇದ್ರ ಪ್ರಕಾರ ಏನು ಹೇಳ್ಬೋದು ಅಂದರೆ EA is equal to CD and also EA is equal to EB, then EB is equal to CD ಅಂತ ಹೇಳ್ತಾ ಹೋಗ್ಬೋದಾ. ಹಾಗಾಗಿ EB is equal to ಏನಾಗ್ತಾ ಹೋಗುತ್ತೆ, CB ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡು, hence EA is equal to EB, then EB is equal to DC. Now EBCD, in EBCD quadrilateral ತಗೊಳ್ರಿ, EB parallel to DC and EB is equal to DC. EB
ಡಿ ಸಿಗೆ ಪ್ಯಾರಲ್ ಆಗಿದೆ, ಜೊತೆಗೆ ಈಕ್ವಲ್ ಆಗಿದೆ. ಅದರ ಪ್ರಕಾರ ಏನು ಹೇಳ್ಬೋದು, ಒನ್ ಪೇರ್ ಆಫ್ ಆಪೋಸಿಟ್ ಸೈಡ್ಸ್ ಈಕ್ವಲ್ ಆ್ಯಂಡ್ ಪ್ಯಾರಲ್, ದೆನ್ ಇ ಬಿ ಸಿ ಡಿ ಇಸ್ ಎ ಪ್ಯಾರಲೋಗ್ರಾಮ್. ಇ ಬಿ ಸಿ ಡಿ ಇಸ್ ಎ ಪ್ಯಾರಲೋಗ್ರಾಮ್ ಅಂದಮೇಲೆ ಆಪೋಸಿಟ್ ಸೈಡ್ಸ್ ಆರ್ ಆಲ್ಸೋ ಪ್ಯಾರಲ್ ಆಗಿರುತ್ತೆ. ದೆನ್ ಸಿನ್ಸ್ ಆಪೋಸಿಟ್ ಸೈಡ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಪ್ಯಾರಲ್, then ED parallel to BC, therefore F is the point on ED, then EF is parallel to BC, then EF parallel to BC, hence the proof. ಈ ರೀತಿ ಪ್ರೂವ್ ಮಾಡ್ತಾ ಹೋಗಬೇಕು. ಫಸ್ಟ್ ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡ್ತೀರಾ, ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡಿದ ಮೇಲೆ ಈಸಿಯಾಗಿ ಸ್ಟೇಟ್ಮೆಂಟ್ ಬರ್ತಾ ಹೋಗುತ್ತೆ. ದಿಸ್ ಈಸ್ ದ ಮಿಡ್ ಪಾಯಿಂಟ್ ಥಿಯರಮ್. ದ ಲೈನ್ ಜಾಯಿನಿಂಗ್ ದ ಮಿಡ್ ಪಾಯಿಂಟ್ ಆಫ್ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಇಸ್ ಪ್ಯಾರಲಲ್ ಟು ಥರ್ಡ್ ಸೈಡ್ ಅಂತ ಹೇಳ್ತಾ ಹೋಗ್ತೀವಿ. Next, converse, the line drawn through the midpoint of one side of a triangle parallel to another side bisect the third side. For example, triangle ABC ಅಂತ ತಗೊಂಡ್ರೆ one side ಕನ್ಸಿಡರ್ ಮಾಡಿರಿ, AB ಅನ್ನೋ ಒಂದು ಸೈಡ್ ಕನ್ಸಿಡರ್ ಮಾಡಿ. AB ಅಲ್ಲಿ E ಅನ್ನೋದು ಮಾತ್ರ ಮಿಡ್ ಪಾಯಿಂಟ್ ಇರುತ್ತೆ. E is the midpoint of one side of a triangle is parallel to third side. ಲೈನ್ ಡ್ರಾ ಮಾಡ್ತಾ ಹೋಗಬೇಕು. ಅಂದರೆ ಈ BCಗೆ ಪ್ಯಾರಲ್ ಆಗಿ ಲೈನ್ ಡ್ರಾ ಮಾಡ್ತಾ ಹೋದರೆ EF ಏನು ಮಾಡ್ತಪ್ಪ ಅಂದರೆ ಬೈಸೆಕ್ಟ್ ದ ಥರ್ಡ್ ಸೈಡ್ AC ಅನ್ನು ಬೈಸೆಕ್ಟ್ ಮಾಡುತ್ತೆ. ಅವಾಗ AF is equal to CF ಆಗಿರುತ್ತೆ ಅಂತೇಳಿ ಹೇಳ್ತಾ ಹೋಗ್ತೀವಿ. ದಿಸ್ ಈಸ್ ದ ಕಾನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್. ದ ಲೈನ್ ಡ್ರಾನ್ ಥ್ರೂ ದ ಮಿಡ್ ಪಾಯಿಂಟ್ ಆಫ್ ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ ಪ್ಯಾರಲಲ್ ಟು ಅನದರ್ ಸೈಡ್ ಬೈಸೆಕ್ಟ್ ದ ಥರ್ಡ್ ಸೈಡ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್, ಹಾಗಾದರೆ ಈ ಒಂದು ಮಿಡ್ ಪಾಯಿಂಟ್ ಥಿಯರಮ್ ಯಾವ ರೀತಿ ಪ್ರೂವ್ ಮಾಡೋದಂತ ಕಲ್ತ್ಕೊಂಡ್ವಿ, ಅದೇ ರೀತಿ ಕಾನ್ವರ್ಸ್ ಥಿಯರಮ್ ಸ್ಟೇಟ್ಮೆಂಟು ಕೂಡ ಕಲ್ತ್ಕೊಳ್ತಾ ಹೋದ್ವಿ. ಈಗ ನೆಕ್ಸ್ಟು ಮಿಡ್ ಪಾಯಿಂಟ್ ಥಿಯರಮ್ ಮೇಲೆ ಪ್ರಾಬ್ಲಮ್ಸ್ಗಳನ್ನು ನೋಡ್ತಾ ಹೋಗೋಣ. ಪ್ರಾಬ್ಲಮ್ಸ್ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತೇಳಿ. ABCD is a quadrilateral in which P, Q, R and S are the midpoints of sides AB, BC, CD and DA. AC is a diagonal. Show that SR parallel to AC and SR is equal to 1/2 AC. ಅರ್ಥ ಮಾಡ್ಕೊಡ್ರಿ. ABCD ಅನ್ನೋದು ಕ್ವಾಡ್ರಿಲ್ಯಾಟರಲ್ ಕೊಟ್ಟಿದ್ದಾರೆ, ಅದರಲ್ಲಿ ಮಿಡ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. 4 ಸೈಡ್ಸ್ನ ಮಿಡ್ ಪಾಯಿಂಟ್ ಇದೆ. ಒಂದು P is the midpoint of AB, Q is the midpoint of BC, R is the midpoint of CD and S is the midpoint of AD and AC ಅನ್ನೋದೇನು ಡಯಾಗ್ನಲ್ ಆಗಿರುತ್ತೆ. ನಾವೇನು ಪ್ರೂವ್ ಮಾಡಬೇಕು, SR ACಗೆ ಪ್ಯಾರಲ್ ಆಗಿರುತ್ತೆ ಅಂತ ಪ್ರೂವ್ ಮಾಡಬೇಕು. ಜೊತೆಗೆ SR is equal to 1/2 AC ಅಂತ ಪ್ರೂವ್ ಮಾಡಬೇಕು. ಇಲ್ಲಿ ಇದು ಫಸ್ಟ್ ಒನ್. ಇನ್ನೂ 2 ಕ್ವಶನ್ಸ್ ಇದ್ದಾವೆ. ಇದೇ ಪ್ರಾಬ್ಲಮ್ಗೆ ಇನ್ನೂ 2 ಕ್ವಶನ್ಸ್ ಇದ್ದಾವೆ. ಈಗ ಫಸ್ಟ್ ಒನ್ ಪ್ರೂವ್ ಮಾಡ್ತಾ ಹೋಗೋಣ. ಫಸ್ಟು ಡಯಾಗ್ರಾಮನ್ನು ಬರ್ಕೊಂಡಿರ್ತೀರ. ಡಯಾಗ್ರಾಮ್ ಬರ್ಕೊಂಡ್ಮೇಲೆ ಗಿವನ್ ಬರ್ಕೊಡ್ರಿ. ABCD is a quadrilateral where P, Q, R and S are midpoints of the sides AB, BC, CD and DA respectively. ಗಿವನ್ ಬರ್ಕೊಂಡ್ರಿ. ನೆಕ್ಸ್ಟ್ ಟು ಪ್ರೂವ್ ಏನಂತ ಪ್ರೂವ್ ಮಾಡಬೇಕು, SR ಪ್ಯಾರಲಲ್ ಟು AC ಆ್ಯಂಡ್ SR is equal to 1/2 AC ಅಂತ ಪ್ರೂವ್ ಮಾಡಬೇಕು. ನೋಡಿ ಪ್ರೂಫ್ ನೋಡಿದ್ರೆ ಇನ್ ಟ್ರಯಾಂಗಲ್ ADC, ನಿಮಗೆ ಇಲ್ಲಿ ADC ಟ್ರಯಾಂಗಲ್ ಕಾಣ್ತಾ ಇದೆ ಮೇಲೆ, ಡಯಾಗ್ನಲಿಂದ ಮೇಲಿರ್ತಕ್ಕಂಥ ಟ್ರಯಾಂಗಲ್ಸ್ ಅಬ್ಸರ್ವ್ ಮಾಡಿರಿ. ADC ಟ್ರಯಾಂಗಲ್ ತೊಗೊಳ್ರಿ. ADCಯಲ್ಲಿ AD ಒಂದು ಸೈಡ್ ಆಗುತ್ತೆ, AC ಅನದರ್ ಸೈಡ್ ಆ್ಯಂಡ್ DC ಥರ್ಡ್ ಸೈಡ್ ಆಗುತ್ತೆ. 3 ಸೈಡ್ ಆಯಿತು. ದೇರ್ಫೋರ್ ನೋಡಿ S is the midpoint of AD and R is the midpoint of DC. ಅಂದರೆ S and R are the midpoint of two sides of a triangle ADC ತಾನೆ. ಬೈ ಜಾಯ್ನಿಂಗ್ ದೀಸ್ ಟು ಮಿಡ್ ಪಾಯಿಂಟ್ಸ್ SR ಅನ್ನೋ ಒಂದು ಲೈನ್ ಸೆಗ್ಮೆಂಟ್ ಸಿಗುತ್ತೆ. ಅಕಾರ್ಡಿಂಗ್ ಟು ದ ಮಿಡ್ ಪಾಯಿಂಟ್ ಥಿಯರಮ್ SR ಪ್ಯಾರಲಲ್ ಟು AC ಆಗಿರಬೇಕಾ, ಬಿಕಾಸ್ S and R ಮಿಡ್ ಪಾಯಿಂಟ್ ಆಫ್ AD and DC. Therefore S and R are the midpoints of the sides AD and CD respectively. According to midpoint theorem, the line segment joining the midpoints of two sides of a triangle is parallel to the third side and is half of it ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ SR ಏನಾಗಿರುತ್ತಪ್ಪ ಅಂದರೆ ಥರ್ಡ್ ಸೈಡ್ ಯಾವುದು ಹಾಗಾದರೆ ACಗೆ ಪ್ಯಾರಲಲ್ ಆಗಿರುತ್ತೆ. ಜೊತೆಗೆ SR is equal to 1/2 AC. SR AC ಅರ್ಧದಷ್ಟು ಇರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. AC ಏನಾದರೂ 6 ಸೆಂಟಿಮೀಟರ್ ಇತ್ತು ಅಂದರೆ SR ಎಷ್ಟಿರುತ್ತೆ, 3 ಸೆಂಟಿಮೀಟರ್ ಇರುತ್ತೆ. Therefore, in triangle ADC, S and R are the midpoints of sides AD and CD respectively, because therefore by midpoint theorem SR parallel to AC and SR is equal to 1/2 AC. Hence the proof 1. ಈಗ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋದು. ಇದೇ ಪ್ರಾಬ್ಲಮ್ಗೆ ಈಗ ಸೆಕೆಂಡ್ ಒನ್ ಏನು ಪ್ರೂವ್ ಮಾಡಬೇಕು, PQ is equal to SR ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ಈಗ ನಾವು ಎಲ್ಲ ಮಿಡ್ ಪಾಯಿಂಟ್ಸ್ಗಳನ್ನು ಜಾಯ್ನ್ ಮಾಡಿದ್ರೆ ನಮ್ಗೆ ಇನ್ನೊಂದು ಕ್ವಾಡ್ರಿಲೇಟರ್ ಸಿಗುತ್ತೆ. PQ R and S ಎಲ್ಲವನ್ನು ಜಾಯ್ನ್ ಮಾಡಿದರೆ ಏನಾಗ್ತಾಗುತ್ತೆ, ಒಂದು PQRS ಅನ್ನೋ ಕ್ವಾಡ್ರಿಲೇಟರ್ ಸಿಗುತ್ತೆ. ಈ ಕ್ವಾಡ್ರಿಲೇಟರಲ್ಲಿ ನಾವು ಏನು ಮಾಡಬೇಕು, ಈಗ PQಗೆ SR ಈಕ್ವಲ್ ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. PQ is equal to SR. ವಿ ಆಲ್ರೆಡಿ ಪ್ರೂವ್ ದಟ್ ಇನ್ ಪ್ರೀವಿಯಸ್ ಪಾರ್ಟ್ SR ಪ್ಯಾರಲಲ್ ಟು AC. SR ACಗೆ ಪ್ಯಾರಲಲ್ ಆಗಿ ಅಂತ ಪ್ರೂವ್ ಮಾಡಿದ್ವಿ. ಜೊತೆಗೆ SR is equal to 1/2 AC ಅಂತ ಪ್ರೂವ್ ಮಾಡಿದ್ವಿ. ಈಕ್ವೇಷನ್ 1 ತಗೊಳ್ಳಿ. ಇನ್ ಟ್ರಯಾಂಗಲ್ ABC, ಈಗ ನಾವು ಕೆಳಗಿನ ಟ್ರಯಾಂಗಲ್ ಅಂತ ತಗೊಂಡ್ರೆ P and Q are the midpoint of AB and BC. Therefore PQ parallel to AC ನ ಅಕಾರ್ಡಿಂಗ್ ಟು ಮಿಡ್ ಪಾಯಿಂಟ್ ಥಿಯರಮ್ ಪ್ರಕಾರ ಏನು ಮಾಡ್ಬೋದು, PQ ACಗೆ ಪ್ಯಾರಲಲ್ ಆಗಿರುತ್ತೆ. ಜೊತೆಗೆ PQ is equal to 1/2 AC ಅಂತ ಬರ್ಕೋಬೋದಾ ಬೈ ಮಿಡ್ ಪಾಯಿಂಟ್ ಥಿಯರಮ್. ಈಕ್ವೇಷನ್ 2 ಫ್ರಮ್ ಈಕ್ವೇಷನ್ 1 and 2 PQ parallel to AC
and SR parallel to AC, then PQ parallel to SR, and SR is equal to 1 by 2 AC and PQ is equal to 1 by 2 AC, then PQ is equal to SR ಅಂತ ಬರ್ಕೋಬೋದು. ಜೊತೆಗೆ PQ parallel to SR ಅಂತ ಬರ್ಕೋಬೋದು. Then PQ is equal to SR and PQ parallel to SR, then hence the proof. Second one ಏನು ಪ್ರೂವ್ ಮಾಡಕ್ಕೆ ಹೇಳಿದ್ರೆ ಅದು ಪ್ರೂವ್ ಮಾಡಿದೀವಾ. ನೆಕ್ಸ್ಟ್ ಥರ್ಡ್ ಒನ್ PQRS is a parallelogram ಅಂತ ಪ್ರೂವ್ ಮಾಡಬೇಕು. ಸೇಮ್ ಕ್ವಶನ್. ಈಗ PQRS ಜಾಯಿನ್ ಮಾಡಿದಾಗ ನಮ್ಗೆ ಏನು ಕ್ವಾಡ್ರಿಲೇಟರಲ್ ಸಿಕ್ಕಿತ್ತು ಆ ಕ್ವಾಡ್ರಿಲೇಟರಲ್ನ ಪ್ಯಾರಲೋಗ್ರಾಮ್ ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ನಾವು ಆಲ್ರೆಡಿ ಪ್ರೂವ್ ಮಾಡಿರುವ ಹಾಗೆ PQ is equal to SR ಅಂತ ಪ್ರೂವ್ ಮಾಡಿದ್ದೀವಿ. ಅಗೈನ್ PQ ಪ್ಯಾರಲಲ್ ಟು SR ಅಂತಲೂ ಪ್ರೂವ್ ಮಾಡಿದ್ದೀವಿ. ಅದರ ಪ್ರಕಾರ ಒನ್ ಪೇರ್ ಆಫ್ ಆಪೋಸಿಟ್ ಸೈಡ್ಸ್ ಈಸ್ ಪ್ಯಾರಲಲ್ ಆ್ಯಂಡ್ ಈಕ್ವಲ್. ಒಂದು ಕ್ವಾಡ್ರಿಲೇಟರಲ್ಲಿ ಯಾವುದಾದ್ರು ಒಂದು ಪೇರು ಪ್ಯಾರಲಲ್ ಮತ್ತು ಈಕ್ವಲ್ ಆಗಿದ್ದರೆ ದೆನ್ PQRS ಇಸ್ ಎ ಪ್ಯಾರಲೋಗ್ರಾಮ್. ಅವಾಗ ನಾವೇನು ಹೇಳ್ಬೋದು, ಆ ಕ್ವಾಡ್ರಿಲೇಟರಲ್ಲು ಪ್ಯಾರಲೋಗ್ರಾಮ್ ಅಂತ ಹೇಳ್ತಾ ಹೋಗೋದು. ಹಾಗಾಗಿ PQRS ಪ್ಯಾರಲೋಗ್ರಾಮ್ ಆಗಿರುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ABCD is a rectangle and PQR and S are the midpoints of the sides AB, BC, CD and DA respectively. Show that the quadrilateral PQRS is a rhombus. ಸೇಮ್ ಪ್ರಾಬ್ಲಮ್. ನಾವು ಏನು ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ವಲ್ಲ ಅದೇ ಥರ ಪ್ರಾಬ್ಲಮ್. ಅಲ್ಲಿ PQRS is a parallelogram ಅಂತ ಪ್ರೂವ್ ಮಾಡಿದ್ವಿ. ಇಲ್ಲಿ PQRS is a rhombus ಅಂತ ಪ್ರೂವ್ ಮಾಡಬೇಕು. ನಿಮಗೆ rhombus ಅಂದರೆ ಗೊತ್ತಿರಬೇಕು. rhombus is a parallelogram in which all sides are equal. ಹಾಗಾಗಿ ನಾವು ಫಸ್ಟ್ ರಾಂಬಸ್ PQRS is a rhombus ಅಂತ ಪ್ರೂವ್ ಮಾಡೋಕಪ್ಪ ಅಂತಂದರೆ ಫಸ್ಟ್ ನಾವೇನು ಪ್ರೂವ್ ಮಾಡಬೇಕು, ಪ್ಯಾರಲೋಗ್ರಾಮ್ ಅಂತಲೇ ಪ್ರೂವ್ ಮಾಡಬೇಕು. ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡಿದ ಮೇಲೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡಿದ ಮೇಲೆ ನಮಗೆ ರಾಂಬಸ್ ಅಂತ ಗೊತ್ತಾಗುತ್ತೆ. ರಾಂಬಸ್ ಡೆಫಿನೇಷನ್ ಗೊತ್ತಾಯ್ತಲ್ಲ. ರಾಂಬಸ್ ಈಸ್ ಎ ಪ್ಯಾರಲೋಗ್ರಾಮ್ ಇನ್ ವಿಚ್ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಗೊತ್ತಿರಬೇಕು. ದೇರ್ಫೋರ್ ಫಸ್ಟ್ ಡಯಾಗ್ರಾಮ್ ಬರ್ಕೊಳ್ತೀರಾ. ABCD is a rectangle and P is the midpoint of AB and Q is the midpoint of BC and R is the midpoint of CD and S is the midpoint of AD ಅಂತೇಳಿ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ನೋಡಿ, ABCD is a rectangle where P, Q, R and S are the midpoints of the sides AB, BC, CD and DA respectively. ಗಿವನ್ ಏನು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಅದನ್ನೇ ಗಿವನ್ ಬರ್ಕೊಳ್ತೀರಾ. ಟು ಪ್ರೂವ್ ಏನು ಪ್ರೂವ್ ಮಾಡೋಕೆ ಹೇಳಿದ್ದಾರೆ, ಶೋ ದಟ್ ಅಂತಿದೆ ಅದೇ ಪ್ರೂವ್. ಟು ಪ್ರೂವ್ ಕ್ವಾಡ್ರಿಲೇಟರಲ್ PQRS is a rhombus. ಅಂದರೆ ನಾವೇನು ಪ್ರೂವ್ ಮಾಡೋಕೆ ಈಗ PQRS is a rhombus ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ಇದನ್ನು ಪ್ರೂವ್ ಮಾಡೋಕ್ಕಪ್ಪ ಅಂದರೆ ಏನಾದರೂ ಕನ್ಸ್ಟ್ರಕ್ಷನ್ ಮಾಡಬೇಕು. ಈಗ ಕನ್ಸ್ಟ್ರಕ್ಷನ್ ಇದ್ದರೆ ಕನ್ಸ್ಟ್ರಕ್ಷನ್ ಮಾಡಬೇಕು. ಈಗ ಕನ್ಸ್ಟ್ರಕ್ಷನ್ ಏನು ಮಾಡ್ತೀರಾ, ಜಾಯಿನ್ A ಆ್ಯಂಡ್ C ಅನ್ನು ಜಾಯಿನ್ ಮಾಡಿದರೆ ನಮಗೇನು ಸಿಗುತ್ತೆ, AC ಡಯಾಗ್ನಲ್ ಸಿಗುತ್ತೆ. ಹಾಗಾಗಿ AC ಡಯಾಗ್ನಲ್ನ ಡ್ರಾ ಮಾಡ್ತಾ ಹೋಗ್ತೀವಿ. ಇದು ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ನಾವು ಡಾಟ್ ಲೈನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗಿದ್ದೀನಿ. ಪ್ರೂಫ್ ಈಗ ಏನು ಪ್ರೂವ್ ಮಾಡಬೇಕು, ಎ ರಾಂಬಸ್ ಈಸ್ ಎ ಪ್ಯಾರಲೋಗ್ರಾಮ್ ವಿತ್ ಆಲ್ ಸೈಡ್ಸ್ ಈಕ್ವಲ್ ಅಂತ ಗೊತ್ತಿದೆ ನಿಮ್ಮ ರಾಂಬಸ್ ಡೆಫಿನೇಷನ್. ದೇರ್ಫೋರ್ ಫಸ್ಟ್ ವಿ ವಿಲ್ ಪ್ರೂವ್ PQRS ಈಸ್ ಎ ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡಬೇಕು. PQRS is a parallelogram ಅಂತ ಪ್ರೂವ್ ಮಾಡಿದ ಮೇಲೆ ದೆನ್ ವಿ ಪ್ರೂವ್ ಆಲ್ ಸೈಡ್ಸ್ ಆರ್ ಈಕ್ವಲ್. ನೆಕ್ಸ್ಟ್ ನಾವೇನು ಮಾಡಬೇಕು, ಪ್ಯಾರಲೋಗ್ರಾಮ್ನ ಎಲ್ಲ ಸೈಡ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಅವಾಗ ನಮಗೆ PQRS is a rhombus ಅಂತ ಗೊತ್ತಾಗುತ್ತೆ. ಈಗ ನಮಗೆ ಇದೇ ಥರ ಪ್ರಾಬ್ಲಮನ್ನು ನಾವು ಲಾಸ್ಟ್ ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ದೀವಿ. PQRS is a parallelogram ಅಂತ ಪ್ರೂವ್ ಮಾಡಿವಲ್ಲ ಅದೇ ಥರ ಮಾಡ್ತಾ ಹೋಗ್ಬೇಕು. ಈಸಿಯಾಗಿದೆ. ಫಸ್ಟ್ ಒಂದು ಟ್ರಯಾಂಗಲ್ ತಗೊಳ್ರಿ, ಟ್ರಯಾಂಗಲ್ ABC ತಗೊಳ್ರಿ. ಆ ABCಯಲ್ಲಿ P is the midpoint of AB, Q is the midpoint of BC, then PQ parallel to AC na by midpoint theorem PQ parallel to AC and PQ is equal to 1 by 2 AC ಅಂತ ಬರ್ಕೋಬೋದಾ. ಬಿಕಾಸ್ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಮಿಡ್ ಪಾಯಿಂಟ್ಸ್ ಆಫ್ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಈಸ್ ಪ್ಯಾರಲಲ್ ಟು ದ ಥರ್ಡ್ ಸೈಡ್ ಆ್ಯಂಡ್ ಈಸ್ ಆಫ್ ಇಟ್. ಅದರ ಪ್ರಕಾರ ನಾವೇನು ಬರ್ಕೊಳ್ತೀವಿ, PQ ಪ್ಯಾರಲಲ್ ಟು AC ಆ್ಯಂಡ್ PQ is equal to 1 by 2 AC ಅಂತ ಬರ್ಕೋಬೋದು. ಅದೇ ಥರ ಇನ್ ಟ್ರಯಾಂಗಲ್ ADC ಗ್ರೀನ್ ಕಲರ್ ನೋಡಿ, SR AC ಪ್ಯಾರಲ್ ಆಗಿದೆಯಾ, ಜೊತೆಗೆ SR is equal to 1 by 2 AC ಅಂತ ಬರ್ಕೋಬೋದಾ. ಬಿಕಾಸ್ S and R ಆರ್ ದ ಮಿಡ್ ಪಾಯಿಂಟ್ ಆಫ್ AD ಆ್ಯಂಡ್ CD. ಹಾಗಾಗಿ R is the midpoint of CD, S is the midpoint of AD, then RS is parallel to AC and RS is equal to 1 by 2 AC. Equation 2. From equation 1 and 2, PQ parallel to AC and RS parallel to AC, then PQ parallel to RS ಅಂತ ಬರ್ಕೋಬೋದಾ. ಜೊತೆಗೆ PQ is equal to 1 by 2 AC and RS is equal to 1 by 2 AC. PQ 1 by 2 AC ಈಕ್ವಲ್ ಆಗಿದೆ, RS ಕೂಡ 1 by 2 AC ಈಕ್ವಲ್ ಆಗಿದೆ. ಆಗ PQ is equal to RS ಅಂತ ಬರ್ಕೋಬೋದಾ. Equation 2. Then PQ parallel to RS and PQ is equal to RS, then PQRS is a parallelogram because one pair of opposite sides is parallel and equal, then PQRS is a parallelogram ಅಂತ ಗೊತ್ತಾಯಿತು. ಈಗ ಇದು ಪ್ಯಾರಲೋಗ್ರಾಮ್ ಅಂತ ಗೊತ್ತಾಯಿತು. ಈಗ ನಾವು ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ನಾವು ವಿ ಪ್ರೂವ್ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡಬೇಕಂತ ಹೇಳಿದ್ರೆ ಇಲ್ಲಿ ನೀವು ಶೇಡ್ ಮಾಡಿರ್ತಕ್ಕಂಥ ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿರಿ. ಟ್ರಯಾಂಗಲ್ APS ಆ್ಯಂಡ್ ಟ್ರಯಾಂಗಲ್ BPQ ತಗೊಂಡ್ರೆ AP is equal to BP because P is the midpoint of AB. ಅದ್ರ ಪ್ರಕಾರ AP is equal to BP ಅಂತ ಬರ್ಕೊಳ್ತೀರ. PAS ಆ್ಯಂಗಲ್ PAS is equal to ಆ್ಯಂಗಲ್
ಪಿ ಬಿ ಕ್ಯೂ ಅಂತ ಬರ್ಕೋಬೋದಾ, ಬಿಕಾಸ್ ಇದು 90 ಡಿಗ್ರಿ ಇದೆ, ಇದು 90 ಡಿಗ್ರಿ ಇದೆ. ಯಾಕಂದರೆ ಎ ಬಿ ಸಿ ಡಿ ಅನ್ನೋದು ಏನಿದು ರೆಕ್ಟ್ಯಾಂಗಲ್, ಎ ಬಿ ಸಿ ಡಿ ರೆಕ್ಟ್ಯಾಂಗಲ್ ಆಗಿರೋದ್ರಿಂದ ಈಚ್ ಆ್ಯಂಗಲ್ ಮೆಜರ್ಸ್ 90 ಡಿಗ್ರಿ ಅಂತ ಗೊತ್ತಿರುತ್ತೆ. ಹಾಗಾಗಿ ಎ ಆ್ಯಂಗಲ್ ಎಷ್ಟಿರುತ್ತೆ 90 ಡಿಗ್ರಿ ಇತ್ತಂದರೆ ಬಿನೂ ಕೂಡ 90 ಡಿಗ್ರಿ ಇರಲೇಬೇಕು. ಫಾರ್ ಆ್ಯಂಗಲ್ ಪಿ ಎ ಎಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ ಬಿ ಕ್ಯೂ, ಆಲ್ ಆ್ಯಂಗಲ್ಸ್ ಆಫ್ ರೆಕ್ಟ್ಯಾಂಗಲ್ ಆರ್ 90 ಡಿಗ್ರಿ ಅಂತ ಗೊತ್ತಿರುತ್ತೆ. And AS is equal to BQ. AS is equal to BQ because S is the midpoint of AD and Q is the midpoint of BC. Then AD is equal to BC, which is equal to 1 by 2 AD, which is equal to 1 by 2 BC, which implies AS is equal to BQ ಅಂತ ಬರ್ಕೋಬೋದು. ದೆನ್ ಟ್ರಯಾಂಗಲ್ APS ಕಾಂಗ್ರೆನ್ಸ್ ಟ್ರಯಾಂಗಲ್ BPQ ಬಿಕಾಸ್ SAS ರೂಲ್ ಪ್ರಕಾರ ಸೈಡ್ ರೂಲ್ ಪ್ರಕಾರ ಎರಡು ಟ್ರಯಾಂಗಲ್ ಏನಾಗ್ತಾ ಹೋಗ್ತವೆ ಕಾಂಗ್ರೆಂಟ್ ಆಗುತ್ತೆ. ಎರಡು ಟ್ರಯಾಂಗಲ್ ಕಾಂಗ್ರೆಂಟ್ ಆದಮೇಲೆ SP ಇಸ್ ಈಕ್ವಲ್ ಟು PQ, SP ಇಸ್ ಈಕ್ವಲ್ ಟು PQ ಅಂತ ಬರ್ಕೋಬೋದು CPCT ಪ್ರಕಾರ. ಬಟ್ PS ಇಸ್ ಈಕ್ವಲ್ ಟು RQ ಆ್ಯಂಡ್ PQ ಇಸ್ ಈಕ್ವಲ್ ಟು RS. PS ಇಸ್ ಈಕ್ವಲ್ ಟು RQ ಆ್ಯಂಡ್ PQ ಇಸ್ ಈಕ್ವಲ್ ಟು RQ ಅಂತ ಗೊತ್ತಿರುತ್ತೆ. PQ ಇಸ್ ಈಕ್ವಲ್ ಟು RS ಅಂತ ಹೇಳ್ತಾ ಹೋಗ್ಬೋದು. ಆಪೋಸಿಟ್ ಸೈಡ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್. ದೆನ್ PS PQ ಈಕ್ವಲ್ ಆಗಿದೆ, ಜೊತೆಗೆ PS RQ ಈಕ್ವಲ್ ಆಗಿದೆ, RQ RSಗೆ ಈಕ್ವಲ್ ಆಗಿದೆ, ಜೊತೆಗೆ RS ಏನಾಗಿರುತ್ತೆ RS PQ ಈಕ್ವಲ್ ಆಗಿರುತ್ತೆ. ದೆನ್ PQ ಇಸ್ ಈಕ್ವಲ್ ಟು RS ಇಸ್ ಈಕ್ವಲ್ ಟು PS ಇಸ್ ಈಕ್ವಲ್ ಟು RQ ಅಂತ ಹೇಳ್ತೇವೆ. ಆಲ್ ಸೈಡ್ಸ್ ಆರ್ ಈಕ್ವಲ್. ಆಲ್ ಸೈಡ್ಸ್ ಆರ್ ಈಕ್ವಲ್ ಆದಮೇಲೆ PQRS is a parallelogram and all sides are equal, then it is a rhombus. Hence all sides are equal. Thus PQRS is a parallelogram with all sides are equal, then PQRS is a rhombus. Hence the proof. ಈ ರೀತಿ ಪ್ರೂವ್ ಮಾಡ್ತಾ ಹೋಗ್ತೀರಾ. ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ABCD is a trapezium in which AB parallel to DC, BD is a diagonal and E is the midpoint of AD. ನೋಡಿ ಅರ್ಥ ಮಾಡ್ಕೊಳ್ರಿ. ABCD is a trapezium. ಇಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲ trapezium ಗೊತ್ತಿರಬೇಕು. Trapezium is a parallelogram in which one pair of trapezium is a quadrilateral in which one pair of opposite sides are ಪ್ಯಾರಲಲ್ ಆಗಿರ್ತವೆ. ಓನ್ಲಿ ಒನ್ ಪೇರ್ ಮಾತ್ರ ಪ್ಯಾರಲಲ್ ಲೈನ್ಸ್ ಇರುತ್ತೆ. ಅಂದರೆ ಇಲ್ಲಿ ABಗೆ CD ಮಾತ್ರ ಪ್ಯಾರಲಲ್ಲು, ADಗೆ BC ಪ್ಯಾರಲಲ್ ಆಗಿರಲ್ಲ. ಅರ್ಥ ಮಾಡ್ಕೊಳ್ರಿ, ಇದು ಟ್ರಪೀಸಿಯಮ್ಮು. ಫೋರ್ BD ಈಸ್ ದ ಡಯಾಗ್ನಲ್. ಇಲ್ಲಿ BD ಅನ್ನೋದೇನಾಗುತ್ತೆ ಡಯಾಗ್ನಲ್ ಆ್ಯಂಡ್ E ಈಸ್ ದ ಮಿಡ್ ಪಾಯಿಂಟ್ ಆಫ್ AD. E ಅನ್ನೋದು ADಯ ಮಿಡ್ ಪಾಯಿಂಟ್ ಅಂತ ಹೇಳಿದ್ದಾರೆ. ಎ ಲೈನ್ ಈಸ್ ಡ್ರಾನ್ ಥ್ರೂ ಈ ಪಾಯಿಂಟ್ ಮುಖಾಂತರ ಒಂದು ಲೈನ್ ಡ್ರಾ ಮಾಡ್ತೀವಿ. ಎ ಲೈನ್ ಈಸ್ ಡ್ರಾನ್ ಥ್ರೂ ಪ್ಯಾರಲಲ್ ಟು ABಗೆ ಪ್ಯಾರಲಲ್ ಆಗಿ ಲೈನ್ ಡ್ರಾ ಮಾಡ್ತಾ ಹೋಗಬೇಕು. ಇಂಟರ್ಸೆಕ್ಟಿಂಗ್ BC ಅಟ್ ಪಾಯಿಂಟ್ F, ಶೋ ದಟ್ F ಇಸ್ ದ ಮಿಡ್ ಪಾಯಿಂಟ್ ಆಫ್ BC. ನಾವೇನು ಮಾಡಬೇಕೀಗ F ಇಸ್ ದ ಮಿಡ್ ಪಾಯಿಂಟ್ ಆಫ್ BC ಅಂತ ಪ್ರೂವ್ ಮಾಡಬೇಕು, ಅಥವಾ BF ಇಸ್ ಈಕ್ವಲ್ ಟು CF ಅಂತಲೂ ಕೂಡ ಪ್ರೂವ್ ಮಾಡ್ತಾ ಹೋಗ್ಬೋದು. ಫಸ್ಟು ಡಯಾಗ್ರಾಮನ್ನು ಬರ್ಕೊಳ್ರಿ. ಕೊಟ್ಟಿರ್ತಕ್ಕಂಥ ಇನ್ನು ಟ್ರೆಪೀಸಿಯಮ್ ಬರ್ಕೋಬೇಕು, BD ಡಯಾಗ್ನಲ್ ಬರ್ಕೋಬೇಕು, ಈ ಮಿಡ್ ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು, ಅದ್ರ ಮುಖಾಂತರ ಲೈನ್ ಡ್ರಾ ಮಾಡಬೇಕು. ಇಲ್ಲಿ G ಅಂತ ತೊಗೊಳ್ರಿ, ಇಲ್ಲಿ F ಅಂತ ತೊಗೊಳ್ರಿ, ಡ್ರಾ ಮಾಡ್ತಾ ಹೋಗ್ತೀರಾ. ಈ ರೀತಿ ಒಂದು ಡಯಾಗ್ರಾಮನ್ನು ಬರ್ಕೊಳ್ತೀರಾ ಕೊಟ್ಟಿರ್ತಕ್ಕಂಥ ಗಿವನ್ ಪ್ರಕಾರ. ಫಸ್ಟ್ ಗಿವನ್ ಬರ್ಕೊಳ್ರಿ. ABCD ಇಸ್ ಎ ಟ್ರೆಪೀಸಿಯಮ್ ವೇರ್ AB ಪ್ಯಾರಲಲ್ ಟು DC. ABಗೆ DC ಪ್ಯಾರಲಲ್ ಆಗಿರುತ್ತೆ. ಅಲ್ಲಿ ಯಾವ ಪೇರ್ ಆಫ್ ಪ್ಯಾರಲಲ್ ಲೈನ್ಸ್ ಯಾವ ಅಂತ ನೀವು ಮೆನ್ಷನ್ ಮಾಡಬೇಕು. E is the midpoint of AD. E ಅನ್ನೋದು ADಯ ಮಿಡ್ ಪಾಯಿಂಟ್ ಅಂತ ಹೇಳಿದ್ದಾರೆ. ದಟ್ ಈಸ್ AE ಈಸ್ ಈಕ್ವಲ್ ಟು DE. AE ಎಷ್ಟಿರುತ್ತೋ DE ಅಷ್ಟೇ ಇರುತ್ತೆ. ಆ್ಯಂಡ್ EF ಪ್ಯಾರಲಲ್ ಟು AB. EF ಪ್ಯಾರಲಲ್ ಟು AB ಅಂತಲೂ ಕೂಡ ಹೇಳ್ಬೋದು. ಬಿಕಾಸ್ ದ ಲಾಸ್ಟ್ ಹೇಳಿರೋದು E ಪ್ಯಾರಲಲ್ ಟು AB ಅಂತ ಹೇಳಿದಾರಲ್ಲ, EF ಪ್ಯಾರಲಲ್ ಟು AB ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಟು ಪ್ರೂವ್ F ಈಸ್ ದ ಮಿಡ್ ಪಾಯಿಂಟ್ ಆಫ್ BC. ನಾವೇನು ಪ್ರೂವ್ ಮಾಡಬೇಕು? F ಈಸ್ ದ ಮಿಡ್ ಪಾಯಿಂಟ್ ಆಫ್ BC ಅಂತ ಪ್ರೂವ್ ಮಾಡಬೇಕು, ಅಥವಾ CF ಈಸ್ ಈಕ್ವಲ್ ಟು BF ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ಪ್ರೂಫ್ ಲೆಟ್ EF ಇಂಟರ್ಸೆಕ್ಟ್ DB ಅಟ್ G. EF ಲೈನ್ ಏನಾಗುತ್ತಪ್ಪ ಅಂದರೆ ಈ ಡಯಾಗ್ನಲ್ DBಯನ್ನು G ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಇನ್ ಟ್ರಯಾಂಗಲ್ ABDನ ಅಬ್ಸರ್ವ್ ಮಾಡ್ತಾ ಹೋಗ್ರಿ. E is the midpoint of AD. E is the midpoint of AD and EG parallel to AB. EG parallel to AD. Then according to the converse of midpoint theorem, the line drawn through the midpoint of one side of triangle parallel to the another side bisect the third side. ಅವಾಗ ಏನಾಗುತ್ತಪ್ಪ ಅಂದರೆ ಥರ್ಡ್ ಸೈಡ್ BDಯನ್ನು ಕೂಡ ಬೈಸೆಕ್ಟ್ ಮಾಡುತ್ತೆ. ಅಂದರೆ ಅರ್ಥ ಏನು? BG ಈಸ್ ಈಕ್ವಲ್ ಟು DG ಅಂತ ಗೊತ್ತಿರುತ್ತೆ. G ವಿಲ್ ಬಿ ದ ಮಿಡ್ ಪಾಯಿಂಟ್ ಆಫ್ DB ಅಂತ ಹೇಳ್ಬೋದು, ಬಿಕಾಸ್ ಆಫ್ ಕಾನ್ವರ್ಸ್ ಆಫ್ ದ ಮಿಡ್ ಪಾಯಿಂಟ್ ಥಿಯರಮ್. ದೆನ್ ಗಿವನ್ EF ಪ್ಯಾರಲಲ್ ಟು AB. ಅವ್ರೇನು ಹೇಳಿದ್ದಾರೆ? EF ಪ್ಯಾರಲಲ್ ಟು AB ಅಂತ ಹೇಳಿದ್ದಾರೆ. ಆ್ಯಂಡ್ AB ಪ್ಯಾರಲಲ್ ಟು CD.
ದೇರ್ಫೋರ್ ಇ ಎಫ್ ಪ್ಯಾರಲಲ್ ಟು ಸಿ ಡಿ. ಅವಾಗ ಏನು ಹೇಳ್ಬೋದು, ಇ ಎಫ್ ಸಿ ಡಿಗೆ ಪ್ಯಾರಲಲ್ ಆಗಿದೆ ಅಂತೇಳಿ ಹೇಳ್ತಾ ಹೋಗ್ಬೋದು. ಇನ್ ಟ್ರಯಾಂಗಲ್ ಬಿ ಸಿ ಡಿ, ಈಗ ನೀವು ಬಿ ಸಿ ಡಿ ಟ್ರಯಾಂಗಲ್ನ ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಜಿ ಅನ್ನೋದು ಆಲ್ರೆಡಿ ನಾವು ಮಿಡ್ ಪಾಯಿಂಟ್ ಅಂತ ಪ್ರೂವ್ ಮಾಡಿದ್ದೀವಿ. ಜಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಬಿ ಡಿ ಆ್ಯಂಡ್ ಜಿ ಎಫ್ ಈಸ್ ಪ್ಯಾರಲಲ್ ಟು ಸಿ ಡಿ and GF is parallel to CD. As EF parallel to CD, parts of parallel lines are parallel. ಈ EF CD parallel ಆಗಿದೆ ಅಂದಮೇಲೆ GF ಕೂಡ CD parallel ಆಗಿರಬೇಕು. ಬಿಕಾಸ್ G is the point on EF ಮೇಲೆ ಒಂದು G ಅನ್ನೋ ಪಾಯಿಂಟ್ ಇರೋದ್ರಿಂದ GF is also parallel to CD ಅಂತ ಹೇಳ್ತಾ ಹೋಗ್ಬೋದು. Then F is the midpoint of BC because of converse of the midpoint theorem ಪ್ರಕಾರ ಅವಾಗ F is also midpoint of BC ಆಗುತ್ತೆ. because G is the midpoint of one side of a triangle BCD and DC is parallel to GF and another ಸೈಡಿಗೆ ಪ್ಯಾರಲ್ ಆಗಿದೆ. ಅವಾಗ ಆ ಲೈನ್ ಏನಾಗುತ್ತಪ್ಪ ಅಂದರೆ ಥರ್ಡ್ ಸೈಡನ್ನು ಬೈಸೆಕ್ಟ್ ಮಾಡುತ್ತೆ ಅಂತೇಳಿ ನಮಗೆ ಕಾನ್ವರ್ಸಲ್ಲಿ ಗೊತ್ತಿದೆ. ಕಾನ್ವರ್ಸ್ ಆಫ್ ಮಿಡ್ ಪಾಯಿಂಟ್ theorem ಪ್ರಕಾರ F is the midpoint of BC ಆಗುತ್ತೆ. hence the proof. ಇದೇ ತಾನೇ ಪ್ರೂವ್ ಮಾಡೋಕ್ಕಿಲ್ಲ, ಹಾಗಾಗಿ ಈ ರೀತಿ ಪ್ರೂವ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ. ಎ ಬಿ ಸಿ ಇಸ್ ಎ ಟ್ರಯಾಂಗಲ್ ರೈಟ್ ಆ್ಯಂಗಲ್ ಅಟ್ ಸಿ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಗೊತ್ತಾಯಿತು. ಈಗ ಎ ಬಿ ಸಿ ಇಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಟ್ ಪಾಯಿಂಟ್ ಸಿ ಅಂತ ಗೊತ್ತಾಯಿತು. ಎ ಲೈನ್ ಥ್ರೂ ದ ಮಿಡ್ ಪಾಯಿಂಟ್ ಎಮ್ ಆಫ್ ಹೈಪಾಟೆನಸ್ ಎ ಬಿ ಆ್ಯಂಡ್ ಪ್ಯಾರಲಲ್ ಟು ಬಿ ಸಿ ಇಂಟರ್ಸೆಕ್ಟ್ ಎ ಸಿ ಅಟ್ ಡಿ. ಎ ಲೈನ್ ಥ್ರೂ ಮಿಡ್ ಪಾಯಿಂಟ್ ಎಮ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ಹೈಪಾಟೆನಸ್ ಎ ಬಿ ಹೈಪಾಟೆನಸ್ನ ಮಿಡ್ ಪಾಯಿಂಟ್ ಎಮ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಅದ್ರ ಮುಖಾಂತರ ಒಂದು ಲೈನ್ ಡ್ರಾ ಮಾಡ್ತಾ ಹೋಗಬೇಕು. ಅದು ಬಿ ಸಿಗೆ ಪ್ಯಾರಲ್ ಆಗಿದೆ. ಆಮೇಲೆ ಎ ಸಿಯನ್ನು ಡಿ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಶೋ ದ ಡಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ. ನಾವೀಗ ಏನು ಪ್ರೂವ್ ಮಾಡಬೇಕು, ಡಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ ಅಂತ ಪ್ರೂವ್ ಮಾಡಬೇಕು. ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಕಾನ್ವರ್ಸ್ ಆಫ್ ದಿ ಮಿಡ್ ಪಾಯಿಂಟ್ ಥಿಯರಮ್. ಫಸ್ಟ್ ಗಿವನ್ ಬರ್ಕೊಳ್ರಿ. ಎ ಬಿ ಸಿ ಇಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಎಮ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ. ದೆನ್ ಎಮ್ ಡಿ ಪ್ಯಾರಲಲ್ ಟು ಬಿ ಸಿ. ಎಮ್ ಡಿಗೆ ಬಿ ಸಿ ಪ್ಯಾರಲಲ್ ಆಗಿದೆ ಅಂತ ಗೊತ್ತಾಯಿತು. ಟು ಪ್ರೂವ್ ಡಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ ಅಂತ ಪ್ರೂವ್ ಮಾಡೋಕ್ಕೂ, ಅಥವಾ ಎ ಡಿ ಇಸ್ ಈಕ್ವಲ್ ಟು ಸಿ ಡಿ ಅಂತಲೂ ಕೂಡ ಪ್ರೂವ್ ಮಾಡ್ತಾ ಹೋಗಬೇಕು. ಪ್ರೂಫ್ ಇನ್ ಟ್ರಯಾಂಗಲ್ ಎ ಬಿ ಸಿ, ಎಮ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ ಆ್ಯಂಡ್ ಎಮ್ ಡಿ ಪ್ಯಾರಲಲ್ ಟು ಬಿ ಸಿ. ದೆನ್ ಡಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ ಅಂತ ಹೇಳ್ಬೋದು. ಬಿಕಾಸ್ ಆಫ್ ಕಾನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್, ದ ಲೈನ್ ಡ್ರಾನ್ ಥ್ರೂ ದ ಮಿಡ್ ಪಾಯಿಂಟ್ ಆಫ್ ಒನ್ ಸೈಡ್ ಆಫ್ ಟ್ರಯಾಂಗಲ್ ಪ್ಯಾರಲಲ್ ಟು ಅನದರ್ ಸೈಡ್ ವಿಚ್ ಬೈಸೆಕ್ಟ್ ಥರ್ಡ್ ಸೈಡ್ ಅಂತ ಹೇಳಿದ್ದೀವಿ. ಹಾಗಾಗಿ ಇದೇನಾಗುತ್ತೆ, ಎಮ್ ಡಿ ಅನ್ನೋದು ಥರ್ಡ್ ಸೈಡನ್ನು ಬೈಸೆಕ್ಟ್ ಮಾಡಲೇಬೇಕು. ಹಾಗಾಗಿ ಡಿ ಅನ್ನೋದು ಏನಾಗಿರುತ್ತೆ, ಮಿಡ್ ಪಾಯಿಂಟ್ ಆಗಿರುತ್ತೆ. ಬಿಕಾಸ್ ಬೈಸೆಕ್ಟ್ ಅಂದರೆ ಅರ್ಥ ಏನು, ಎ ಡಿ ಈಸ್ ಈಕ್ವಲ್ ಟು ಸಿ ಡಿ. ಎ ಡಿ ಎಷ್ಟಿರುತ್ತೆ, ಸಿ ಡಿ ಅಷ್ಟೇ ಇರುತ್ತೆ. ಹಾಗಾಗಿ ಡಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ ಅಂತ ಹೇಳ್ಬೋದು. ದೇರ್ಫೋರ್ ಡಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ ಬಿಕಾಸ್ ಆಫ್ ಕಾನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್ ಪ್ರಕಾರ ಫಸ್ಟ್ ಒಂದು ಪ್ರೂಫ್ ಆಯಿತು. ಈಗ ನೆಕ್ಸ್ಟ್ ಅದೇ ಪ್ರಾಬ್ಲಮಲ್ಲಿ ಸೆಕೆಂಡ್ ಒಂದು, ಎಮ್ ಡಿ ಪ್ಯಾರಲಲ್ ಟು ಎ ಸಿ ಅಂತ ಪ್ರೂವ್ ಮಾಡಬೇಕು. ಎಮ್ ಡಿ ಪರ್ಪೆಂಡಿಕ್ಯುಲರ್ ಟು ಎ ಸಿ, ಪ್ಯಾರಲಲ್ ಅಲ್ಲ, ಪರ್ಪೆಂಡಿಕ್ಯುಲರ್ ಅಂದರೆ ಇಲ್ಲಿ 90 ಡಿಗ್ರಿ ಫಾರ್ಮೇಷನ್ ಆಗಿರುತ್ತೆ ಅಂತ ಪ್ರೂವ್ ಮಾಡಬೇಕು. ದೇರ್ಫೋರ್ ಆ್ಯಸ್ ಎಮ್ ಡಿ ಪ್ಯಾರಲಲ್ ಟು ಬಿ ಸಿ ಅಂತ ಗೊತ್ತಿದೆ, ಎಮ್ ಡಿ ಪ್ಯಾರಲಲ್ ಟು ಬಿ ಸಿ ಆ್ಯಂಡ್ ಎ ಸಿ ಈಸ್ ಟ್ರಾನ್ಸ್ವರ್ಸಲ್. ಅವಾಗ ಏನಾಗುತ್ತಿದ್ದು, ಎ ಸಿ ಅನ್ನೋದು ಟ್ರಾನ್ಸ್ವರ್ಸಲ್. ದೇರ್ಫೋರ್ ನೋಡಿ, ಟ್ರಯಾಂಗಲ್ ಅಬ್ಸರ್ವ್ ಮಾಡಿರಿ. ಎಮ್ ಡಿ ಸಿ ಆ್ಯಂಗಲ್ ಜೊತೆಗೆ ಬಿ ಸಿ ಡಿ ಆ್ಯಂಗಲ್, ಈ ಎರಡು ಆ್ಯಂಗಲು ಸೇಮ್ ಸೈಡ್ ಆಫ್ ದಿ ಟ್ರಾನ್ಸ್ವರ್ಸಲ್. ದೇರ್ಫೋರ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಸೇಮ್ ಸೈಡ್ ಆಫ್ ದಿ ಟ್ರಾನ್ಸ್ವರ್ಸಲ್ಸ್ ಆರ್ ಸಪ್ಲಿಮೆಂಟ್ರಿ ಅಂತ ಗೊತ್ತಿರೋದೆ. ದೇರ್ಫೋರ್ ಆ್ಯಂಗಲ್ ಎಮ್ ಡಿ ಎಸ್ ಪ್ಲಸ್ ಆ್ಯಂಗಲ್ ಬಿ ಸಿ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರ್ಕೋಬೋದಾ. ಬಿಕಾಸ್ ಎಮ್ ಡಿ ಬಿ ಸಿ ಇವೆರಡು ಪ್ಯಾರಲಲ್ ಲೈನ್ಸು, ಇದು ಡಿ ಸಿ ಅನ್ನೋದೇನಾಗುತ್ತೆ, ಟ್ರಾನ್ಸ್ವರ್ಸಲ್ ಆಗುತ್ತೆ. ಹಾಗಾಗಿ ಟ್ರಾನ್ಸ್ವರ್ಸಲ್ನ ಒಂದೇ ಸೈಡಲ್ಲಿರ್ತಕ್ಕಂಥ ಆ್ಯಂಗಲ್ಸ್ಗಳು ಕಾನ್ಸಿಕ್ಯೂಟಿವ್ ಇಂಟೀರಿಯರ್ ಆ್ಯಂಗಲ್ಸ್ ಇವೆರಡೂ ಕೂಡಿದರೆ 180 ಡಿಗ್ರಿ ಈಕ್ವಲ್ ಆಗಿರುತ್ತೆ. ದೇರ್ಫೋರ್ ಆ್ಯಂಗಲ್ ಎಮ್ ಡಿ ಎಸ್ ಪ್ಲಸ್ ಆ್ಯಂಗಲ್ ಬಿ ಸಿ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರ್ಕೋಬೋದು. ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದಿ ಟ್ರಾನ್ಸ್ವರ್ಸಲ್ಸ್ ಆರ್ ಸಪ್ಲಿಮೆಂಟ್ರಿ ಅಂತ ಗೊತ್ತಿದೆ, ನಿಮಗೆ ಲೈನ್ಸ್ ಆ್ಯಂಡ್ ಆ್ಯಂಗಲ್ ಚಾಪ್ಟರ್ಲ್ಲಿ ಹೇಳಿದ್ದೆ. ದೇರ್ಫೋರ್ ಆ್ಯಂಗಲ್ ಎಮ್ ಡಿ ಎಸ್ ಪ್ಲಸ್ ಆ್ಯಂಗಲ್ ಬಿ ಸಿ ಡಿ ಎಷ್ಟಿದೆಯಪ್ಪ, 90 ಡಿಗ್ರಿ ಅಂತ ಗೊತ್ತಿದೆ. ಆ್ಯಂಗಲ್ ಸಿ 90 ಡಿಗ್ರಿ ಅಂತ ಅವ್ರು ಹೇಳಿರ್ತಾನೆ. ಆ್ಯಂಗಲ್ ಬಿ ಸಿ ಡಿ ಇಸ್ ಈಕ್ವಲ್ ಟು 90 ಡಿಗ್ರಿ ವಿಚ್ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರ್ಕೊಳ್ತಾರೆ. ದೆನ್ ಆ್ಯಂಗಲ್ ಎಮ್ ಡಿ ಸಿ ಈಸ್ ಈಕ್ವಲ್ ಟು 90 ಡಿಗ್ರಿ ಈ ಕಡೆ ಬಂದರೆ ಮೈನಸ್ 90 ಡಿಗ್ರಿ ಆಗುತ್ತಾ. 180 ಡಿಗ್ರಿ ಮೈನಸ್ 90 ಡಿಗ್ರಿ ಅಂದರೆ ಇನ್ನೆಷ್ಟು ಉಳಿತಿಲ್ಲಿ, 90 ಡಿಗ್ರಿ ಉಳೀತು. ದೇರ್ಫೋರ್ ಆ್ಯಂಗಲ್ ಎಮ್ ಡಿ ಎಸ್ ಇಸ್ ಈಕ್ವಲ್ ಟು 90 ಡಿಗ್ರಿ. ಇದು 90 ಡಿಗ್ರಿ ಅಂದರೆ ಅರ್ಥ ಏನು, ಎಮ್ ಡಿ ಪರ್ಪೆಂಡಿಕ್ಯುಲರ್ ಟು ಎ ಸಿ ಅಂತ ಗೊತ್ತಾಯಿತು. ಎಮ್ ಡಿ ಪರ್ಪೆಂಡಿಕ್ಯುಲರ್ ಟು ಎ ಸಿ ಎನ್ಸ್ ದ ಸೆಕೆಂಡ್ ಒನ್ ಪ್ರೂಫ್. ಈಗ ನೆಕ್ಸ್ಟ್ ಥರ್ಡ್ ಒನ್ ನೋಡಿ. ಇದೇ ಪ್ರಾಬ್ಲಮಲ್ಲಿ ಸಿ ಎಮ್ ಇಸ್ ಈಕ್ವಲ್ ಟು ಎಮ್ ಎ, ಸಿ ಎಮ್ ಅನ್ನು ಜಾಯಿನ್ ಮಾಡಬೇಕು. ಸಿ ಎಮ್ ಇಸ್ ಈಕ್ವಲ್ ಟು ಎಮ್ ಎ ಅಂತ ಪ್ರೂವ್ ಮಾಡಬೇಕು. ವಿಚ್ ಈಸ್ ಈಕ್ವಲ್ ಟು 1/2 ಎ ಬಿ, ಎ ಬಿಯ ಅರ್ಧದಷ್ಟಿರುತ್ತೆ ಅಂತ ಪ್ರೂವ್ ಮಾಡಬೇಕು. ಎ ಎಮ್ಮು ಮತ್ತು ಸಿ ಎಮ್ಮು ಎ ಬಿ ಲೈನಿನ ಅರ್ಧದಷ್ಟಿರುತ್ತೆ ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ನೋಡಿ, ಜಾಯಿನ್ ಎಮ್ ಸಿ, ಫಸ್ಟು ಎಮ್ ಸಿ ಅನ್ನು ಜಾಯಿನ್ ಮಾಡ್ತಾ ಹೋಗ್ತೀರಾ. ಇನ್ ಟ್ರಯಾಂಗಲ್ ಎ ಎಮ್ ಡಿ ಟ್ರಯಾಂಗಲ್ನ ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಎ ಎಮ್ ಡಿ ಆ್ಯಂಡ್ ಸಿ ಎಮ್ ಡಿ ಈ ಎರಡು ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ತಾ ಹೋಗ್ರಿ. ಇನ್ ಟ್ರಯಾಂಗಲ್ ಎ ಎಮ್ ಡಿ ಆ್ಯಂಡ್ ಸಿ ಎಮ್ ಡಿ, ಎ ಡಿ ಈಸ್ ಈಕ್ವಲ್ ಟು ಸಿ ಡಿನ, ಎ ಡಿ ಈಸ್ ಈಕ್ವಲ್ ಟು ಸಿ ಡಿ ಆಲ್ರೆಡಿ ಪ್ರೂಫ್ ಒನ್ನಲ್ಲಿ ಮಾಡಿದ್ದೀವಿ. ಏನಂತ, ಡಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ ಅಂತೇಳಿ. ಹಾಗಾಗಿ ಎ ಡಿ ಎಷ್ಟಿರುತ್ತೋ ಸಿ ಡಿ ಅಷ್ಟೇ ಇರುತ್ತೆ.
therefore AD is equal to CD ಅಂತ ಬರ್ಕೊಳ್ತಾರೆ. Proof in part 1 that D is the midpoint of AC. Angle ADM is equal to angle CDM, both are 90 degree. Therefore because MD perpendicular to AC ಅಂತ ಸೆಕೆಂಡ್ ಒನ್ ಪ್ರೂವ್ ಮಾಡಿದ್ದೀವಿ. ಅದರ ಪ್ರಕಾರ ಆ್ಯಂಗಲ್ ADM is equal to angle CDM which is equal to 90 degree ಅಂತ ಗೊತ್ತಿರುತ್ತೆ. ನೆಕ್ಸ್ಟ್ DM is equal to DM, ನೋಡಿ ಕಾಮನ್ ಸೈಡ್ ಇದೆ, DM is equal to DM. Therefore these two triangles are congruence ಅಂತ ಗೊತ್ತಾಯಿತು. ಟ್ರಯಾಂಗಲ್ AMD ಕಾಂಗ್ರೆನ್ಸ್ ಟ್ರಯಾಂಗಲ್ CMD SAS ಕಾಂಗ್ರೆನ್ಸ್ ರೂಲ್ ಪ್ರಕಾರ ಈ ಎರಡು ಟ್ರಯಾಂಗಲ್ಸು ಕಾಂಗ್ರೆಂಟ್ ಆಯಿತು. ದೆನ್ AM is equal to CM, CPCT ಪ್ರಕಾರ AM is equal to CM ಅಂತ ಬರ್ಕೋಬೋದು. However, AM is equal to 1/2 AB, given that M is the midpoint of AB. M is the midpoint of AB ಅಂದಮೇಲೆ AB is equal to 1/2 AB ಅಂತ ಬರ್ಕೋಬೋದಾ? ಯಾಕಂದರೆ M ಅರ್ಧ ಮಿಡ್ ಪಾಯಿಂಟ್ ಮಧ್ಯಬಿಂದು ಆಗಿರೋದ್ರಿಂದ ಇದು ಅರ್ಧದಷ್ಟಿರುತ್ತೆ, AB ಅರ್ಧದಷ್ಟಿರುತ್ತೆ. ಹಾಗಾಗಿ AM is equal to 1/2 AB ಅಂತ ಬರ್ಕೋಬೋದು. From equation 1 and 2, AM is equal to CM which is equal to 1/2 AB. From equation 1 and 2, AM is equal to CM which is equal to 1/2 AB. ಈ ರೀತಿ ನಾವು ಪ್ರೂವ್ ಮಾಡ್ತಾ ಹೋಗಬೇಕು. ಇಲ್ಲಿ ನಾವು ಯೂಸ್ ಮಾಡಿರ್ತಕ್ಕಂಥದ್ದು ಮಿಡ್ ಪಾಯಿಂಟ್ ಥಿಯರಮ್. ಹಾಗಾಗಿ ಇದಿಷ್ಟು ಮಿಡ್ ಪಾಯಿಂಟ್ ಥಿಯರಮ್ಮು, ಅದ್ರ ಮೇಲೆ ಬರ್ತಕ್ಕಂಥ ಪ್ರಾಬ್ಲಮ್ಸ್, ಕಾನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್ಮು, ಅದ್ರ ಮೇಲೆ ಬರ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನು ಈ ಕ್ಲಾಸಲ್ಲಿ ಕಲಿತಾ ಹೋಗಿದ್ದೀವಿ. ಒಟ್ಟು ಈ ಚಾಪ್ಟ್ರಲ್ಲಿ ನಾವು ಕ್ವಾಡ್ರಿಲೇಟರಲ್ ಚಾಪ್ಟ್ರಲ್ಲಿ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಈ ಕ್ವಾಡ್ರಿಲೇಟರಲ್ ಚಾಪ್ಟ್ರಲ್ಲಿ ಮೇನಾಗಿ ಕ್ವಾಡ್ರಿಲೇಟರಲ್ ಅಂದರೆ ಏನು, ಅದರಲ್ಲಿ 4 ಸೈಡ್ಸು, 4 ಆ್ಯಂಗಲ್ಸು, 4 ವರ್ಟೆಸಸ್ಸು, 2 ಡಯಾಗ್ನಲ್ಸ್ ಗೊತ್ತಿರಬೇಕು. ಜೊತೆಗೆ ಪ್ರಾಪರ್ಟೀಸ್ ಆಫ್ ಕ್ವಾಡ್ರಿಲೇಟರ್ಸ್ ಗೊತ್ತಿರಬೇಕು. ಜೊತೆಗೆ ಟೈಪ್ಸ್ ಆಫ್ ಕ್ವಾಡ್ರಿಲೇಟರ್ಸ್ ಭಾಳ ಇಂಪಾರ್ಟೆಂಟು. ಜೊತೆಗೆ ಪ್ರಾಪರ್ಟೀಸ್ ಆಫ್ ಪ್ಯಾರಲೋಗ್ರಾಮ್ ವೆರಿ ಇಂಪಾರ್ಟೆಂಟು. ಜೊತೆಗೆ ಥಿಯರಮ್ಸ್ ಆನ್ ಪ್ಯಾರಲೋಗ್ರಾಮ್ಸ್ಗೆ ಸಂಬಂಧಪಟ್ಟಂಗೆ ಥಿಯರಮ್ಸ್ಗಳಿದಲ್ಲ, ಅವು ಕೂಡ ವೆರಿ ಇಂಪಾರ್ಟೆಂಟ್. ಜೊತೆಗೆ ಮಿಡ್ ಪಾಯಿಂಟ್ ಥಿಯರಮ್ ಎಲ್ಲ ಪ್ರಾಬ್ಲಮ್ಸ್ಗಳು, ಇದು ಈ ಚಾಪ್ಟ್ರಲ್ಲಿ ಏನೇನು ಪ್ರಾಬ್ಲಮ್ಸ್ಗಳು ಸಾಲ್ವ್ ಮಾಡಿ ನಾವೆಲ್ಲವೂ ಕೂಡ ಇಂಪಾರ್ಟೆಂಟು. ಇದಿಷ್ಟೂ ಕೂಡ ನೀವು ಚೆನ್ನಾಗಿ ಕಲಿತಾ ಹೋಗಬೇಕು. ಇಲ್ಲಿಗೆ ಪಾರ್ಟ್ 1ನ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಪಾರ್ಟ್ 2ನ ಸಿಲೆಬಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಹೋಮ್ವರ್ಕ್ ಕ್ವಶನ್ಸನ್ನು ಕೊಟ್ಟಿದ್ದೀನಿ, ಹೋಮ್ವರ್ಕ್ ಕ್ವಶನ್ಸ್ಗಳನ್ನ ಬರಿತಾ ಹೋಗ್ರಿ. ಇಲ್ಲಿ 4 ಕ್ವಶನ್ಸನ್ನು ಕೊಟ್ಟಿದ್ದೀನಿ. 4 ಕ್ವಶನ್ ಜೊತೆ ಇನ್ನೊಂದು ಕ್ವಶನ್ ಇರುತ್ತೆ, 5th ಕ್ವಶನ್ನು. ಏನಪ್ಪ ಅಂದರೆ ಸ್ಟೇಟ್ ಕಾನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್. ಅಂತೇಳಿ 5th one ಕ್ವಶನ್. 5 ಕ್ವಶನನ್ನು ಹೋಮ್ವರ್ಕ್ ಮಾಡಿ ಸಂಜೆ ಒಳಗಡೆ ಹೋಮ್ವರ್ಕನ್ನು ಕಳಿಸ್ಬೇಕು. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.